ಅಯೋಧ್ಯೆಯಿಂದ ಆಗಮಿಸಿದ ಮಂತ್ರಾಕ್ಷತೆಗೆ ಪೂಜೆ ಸಲ್ಲಿಸಿ ಅನುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಮನೆ ಮನೆಗೂ ತಲುಪಿಸಲಾಗುತ್ತದೆ ಎಂದು ಹೋಬಳಿ ಬಿಜೆಪಿ ಮುಖಂಡ ಬಸವರಾಜು ಹೇಳಿದರು. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿ ಹೆಗ್ಗಡೇಹಳ್ಳಿಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಯೋಧ್ಯೆಯಿಂದ ಆಗಮಿಸಿದ ಮಂತ್ರಾಕ್ಷತೆಗೆ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಮಂತ್ರಾಕ್ಷತೆಯನ್ನು ಪ್ರತಿ ಮನೆಗೂ ತಲುಪಿಸಬೇಕೆಂದು ಮುಖಂಡರು ಕಟ್ಟಾಜ್ಞೆ ಮಾಡಿರುವುದರಿಂದ ಅಕ್ಷತೆಯನ್ನ ಚಿಕ್ಕ ಪ್ಯಾಕೆಟ್ಗಳನ್ನಾಗಿ ಮಾಡಿ ಹಂಚಲಾಗುವುದು. ಜನವರಿ 22ರಂದು ಪಂಚಾಯಿತಿ ವ್ಯಾಪ್ತಿಯ ಯಾವುದಾದರೂ ಒಂದು ಗ್ರಾಮವನ್ನ ಆರಿಸಿಕೊಂಡು ಅನ್ನ ಸಂತರ್ಪಣೆಯನ್ನ ನೆರವೇರಿಸಲು ನಮ್ಮ ಕಾರ್ಯಕರ್ತರು ಸಿದ್ಧರಾಗಿದ್ದಾರೆ. ಹಿಂದೂ ಧರ್ಮದ ಪ್ರತೀಕವಾಗಿರುವ ಶ್ರೀರಾಮನ ಬೃಹತ್ ದೇವಾಲಯ ಉದ್ಘಾಟನೆಯಾಗುತ್ತಿರುವುದು ಸಂತಸದ ವಿಚಾರ. ಈ ನಿಟ್ಟಿನಲ್ಲಿ ನೂತನ ದೇವಾಲಯದ ಲೋಕಾರ್ಪಣೆಯ ಆನಂದವನ್ನ ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯುತ್ತಿದ್ದೇವೆ ಎಂದರು. ಎಲ್ರಿಗೂ ನಮಸ್ತೆ. ಈ ಗ್ರಾಮದ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ನಮಸ್ಕರಿಸುತ್ತಾ, ಏನು ಇವತ್ತು ಉತ್ತರ ಪ್ರದೇಶದಿಂದ ಏನು ಮಂತ್ರಾಕ್ಷತೆಯನ್ನು ಕಳಿಸ್ಕೊಟ್ಟಿದ್ದಾರೆ, ಆ ಮಂತ್ರಾಕ್ಷತೆಯನ್ನು ಈ ಅನುಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಹಳ್ಳಿಗೂ ವಿತರಿಸಬೇಕು ಅಂತೇಳಿ ನನಗೊಂದು ಪಟ್ಟಾಜ್ಞೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿಕೊಡ್ಬೇಕು ಅಂತ ಹೇಳಿದರು. ಹಾಗೆಯೇ ಇವತ್ತು ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಂತ್ರಾಕ್ಷತೆಯನ್ನು ಪೂಜೆ ಮಾಡಿಸಿದ್ವಿ. ಇದನ್ನು ಪ್ಯಾಕೆಟ್ ಮಾಡಿ ನಾಳೆಯಿಂದ ವಿತರಿಸಣೆ ಮಾಡಬೇಕು ಅಂತೇಳಿ ನಾವು ಕಾರ್ಯಕರ್ತರು ಅಂದ್ಕೊಂಡಿದ್ವಿ. ನಾಳೆಯಿಂದ ನಾವು ಮಾಡ್ತೀವಿ. ಹಾಗೆಯೇ ನಾವು ಇಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ಒಂದು ಅನ್ನ ಸಮರ್ಪಣೆ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಅನ್ನ ಸಮರ್ಪಣೆಯನ್ನು ಅವತ್ತಿನ ದಿವಸ ನಾವು ಮಾಡಬೇಕು ಅಂತಿದ್ವಿ. ಅವತ್ತು ನಾವು ಮಾಡ್ತೀವಿ. ಉದ್ಘಾಟನೆ ದಿವಸ ಜನವರಿ 25ನೇ ದಿವಸ ಮಾಡಬೇಕು ಅಂದ್ಕೊಂಡಿದ್ವಿ. ಅವತ್ತು ಮಾಡ್ತೀವಿ.